Hello guys, welcome back to my YouTube channel and today's vlog. ಇವತ್ತು ನಾನು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. 5 ತಿಂಗಳಾದಮೇಲೆ ನಾನು ನಮ್ಮ ಕಾಲೇಜ್ಗೆ ಹೋಗ್ತಾ ಇರೋದು. ಸೊ ಯಾಕೆ ಅಂತ ನಾನು ಕಾಲೇಜ್ಗೆ ಹೋಗ್ಬಿಟ್ಟೆ ತೋರಿಸ್ತೀನಿ, ಬನ್ನಿ. ಫೈನಲಿ ಒಳಗಡೆ ಬಂದಾಯಿತು. ID ಕಾರ್ಡ್ ಇಲ್ಲ ಅಂತ ಹೇಳಿ ವಾಚ್ಮನ್ ಅಂಕಲ್ ಒಳಗಡೆ ಬಿಡೋದಕ್ಕೆ ರೆಡಿ ಇಲ್ಲ. ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋಗಿ ಅಂತಂದರು. ಸೊ ಎಂಟ್ರಿ ಮಾಡಿ ಬಂದ್ವಿ. ಆ್ಯಂಡ್ ಇದು ನಮ್ಮ ಆ್ಯನಾ ಬ್ಲಾಕ್. ಈ ಬ್ಲಾಕ್ ನಮ್ಮದಲ್ಲ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅದು. ಆ್ಯಂಡ್ ನಮ್ಮ ಕಾಲೇಜಲ್ಲಿ ಯಾವಾಗ ನೋಡಿದ್ರು ಏನಾದರೂ ಡೆಕೋರೇಷನ್ಸ್ ಇದ್ದೇ ಇರುತ್ತೆ ಗೈಸ್. ಯಾವಾಗಲೂ ಫಂಕ್ಷನ್ಸು, ಡೆಕೋರೇಷನ್ಸು. ಆ್ಯಂಡ್ ಇದು ನಮ್ಮ ಬ್ಲಾಕ್ AIGS ಅಂತ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಗ್ರ್ಯಾಜುಯೇಟ್ ಸ್ಟಡೀಸ್. ಸೊ ನನ್ನ ಕೆಲಸ ಇರೋದು ಇಲ್ಲೇ. ಸೊ ಒಳಗಡೆ ಬಂದಾಯಿತು. ಈಗ ನೆಕ್ಸ್ಟ್ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಬಿಕಾಸ್ ನನ್ನ ಕೆಲಸ ಇರೋದು ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟಲ್ಲೇ. ಹಾಗಾಗಿ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ನಾನು ಬಂದಿದ್ದ ಕೆಲಸ ಇನ್ನೂ ಆಗಿಲ್ಲ. ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಹೇಳಿದರು. ಹಾಗಾಗಿ ಆಚೆ ಬಂದೆ. ಹೀಗೆ ತುಂಬ ದಿನ ಆಗಿತ್ತು ಕಾಲೇಜ್ ಕಡೆ ಬಂದು. ಸೊ ಹಾಗೆ ಕ್ಯಾಂಪಸ್ ಎಲ್ಲ ಸುತ್ತಾಡ್ಕೊಂಡು ಹೋಗುವ ಅಂತ ಆಚೆ ಬಂದಿದ್ದೀನಿ. ಕಾಲೇಜಲ್ಲಿದ್ದಾಗ ಕ್ಯಾಂಪಸ್ ಮೂಲೆ ಮೂಲೆ ತಿರುಗಾಡಿದ್ದೀನಿ. ನಂಗೆ ಅವಾಗ ಏನೂ ಫೀಲ್ ಆಗಿರಲಿಲ್ಲ. ಬಟ್ ಇವತ್ತು ಯಾಕೋ ಕಾಲೇಜ್ನ ಮತ್ತೆ ನೋಡಬೇಕು ಅಂತ ಆ ಮೆಮೊರೀಸ್ ಎಲ್ಲ ಮತ್ತೆ ನೆನಪಾಯಿತು. ಸೊ ಒಂದು ಸಲ ಹೀಗೆ ತಿರುಗಾಡ್ಕೊಂಡು ಬರೋಣ ಅಂತ ಬಂದೆ. ಆ್ಯಂಡ್ ಇದು ನಮ್ಮ ಸೆಂಟ್ರಲ್ ಲೈಬ್ರರಿ, ಹೋಲ್ ಕ್ಯಾಂಪಸ್ಗೆ ಸೆಂಟ್ರಲ್ ಲೈಬ್ರರಿ ಇದು. ಡಿಪಾರ್ಟ್ಮೆಂಟಲ್ಲೂ ಇರುತ್ತೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಲೈಬ್ರರಿ, ಬಟ್ ನಮಗೆಲ್ಲ ಸೆಂಟ್ರಲ್ ಲೈಬ್ರರಿಗೆ ಹೋಗೋಕ್ಕೆ ಇಷ್ಟ. ಆ್ಯಂಡ್ ಇಲ್ಲಿ ಒಂದು ನೆಸ್ಕೆಫೆ ಅಂತ ಕೆಫೆ ಇದೆ. ಆ್ಯಂಡ್ ಒನ್ ಮೂರ್ ಕೆಫೆ ಇದೆ ಇಲ್ಲಿ, ನಂಗೆ ಅದು ನೇಮ್ ಮರ್ತೋಗಿದೆ. ಇದು ಎಲ್ಲ ನಮ್ಮ ಫೋಟೋ ಸ್ಪಾಟು ಗೈಸ್. ಎಲ್ಲ ಕಡೆನೂ ಫೋಟೋಸ್ ತೆಕ್ಕೊಳ್ಳೋದು, ಎಲ್ಲೂ ಪೋಸ್ಟ್ ಮಾಡಲ್ಲ, ಸುಮ್ಮನೆ ತಕ್ಕೊಳ್ಳೋದು ಅಷ್ಟೇ. ಸಿಕ್ಕ ಕಡೆ ಎಲ್ಲ ಹೋಗೋದು. ಈ ರೋಡಲ್ಲೆಲ್ಲ ಫೋಟೋಸ್, ಆ್ಯಕ್ಚುಲಿ ಈ ರೋಡಲ್ಲಿ ತುಂಬ ಚೆನ್ನಾಗಿ ಫೋಟೋಸ್ ಬರುತ್ತೆ. ಆಲ್ಮೋಸ್ಟ್ ನಾನಂತೂ ಇಲ್ಲೇ ತುಂಬ ಫೋಟೋಸ್ ತಗೊಂಡಿರೋದು. ಆ್ಯಂಡ್ ಇಲ್ಲಿ ಏನೋ ನಮ್ಮ RCB ಬ್ಯಾನರ್ ಹಾಕಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ RCB ನಮ್ಮ ಕಾಲೇಜಲ್ಲೂ ಏನೋ ಇವೆಂಟ್ ಇದೆ ಅನಿಸುತ್ತೆ, ಅಥವಾ ಆಗೋಗಿದೆನೋ ಗೊತ್ತಿಲ್ಲ. ಬಟ್ ಏನಕ್ಕೋ ಹಾಕಿದ್ದಾರೆ, ಏನು ಅಂತ ಗೊತ್ತಿಲ್ಲ ಗೈಸ್. ಆ್ಯಂಡ್ ನಾನು ಬಂದಿದ್ದು ಇದೇ ರೀಸನ್ಗೆ, ಕಾನ್ವೊಕೇಶನ್ ಅಪ್ಲೈ ಮಾಡಲಿಕ್ಕೆ ಅಂತ ಬಂದಿದ್ದೆ. ಅದು ಆಗಲೇ ಆಗಿರಲಿಲ್ಲ, ಸೈನ್ ಮಾಡಿಸ್ಬೇಕಿತ್ತು. ಈಗ ಬಂದಿದ್ದೀನಿ. ಇದು ಬ್ಲ್ಯಾಕ್ ಸ್ಟೋನ್ ಅಂತ, ನಮ್ಮದು ಹ್ಯಾಂಗ್ಔಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಕ್ಲಾಸ್ ಬಂಕ್ ಮಾಡಿದಾಗೆಲ್ಲ ಇಲ್ಲಿ ಬಂದು ಕುತ್ಕೋತಾ ಇದ್ವಿ. ಆ್ಯಂಡ್ ವಾಟ್ ನಾಟ್ ವಿತೌಟ್ ಅವರ್ ವಾಶ್ರೂಮ್ಸ್ ಮಿರರ್. ಆಬ್ವಿಯಸ್ಲಿ ನಮಗೂ ಅದಕ್ಕೂ ಬಿಡಿಸಲಾಗದ ಸಂಬಂಧ. ಫೈನಲಿ ಬಂದಿದ್ದ ಕೆಲಸ ಮುಗೀತು. ಆ್ಯಂಡ್ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ. ಈ ಅಂಕಲ್ ಹತ್ರ ನಾವು ಒಂಥರ ರೆಗ್ಯುಲರ್ ಕಸ್ಟಮರ್ಸು. ಪಾನಿಪುರಿ ತಿನ್ಕೊಂಡು ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ಇದು ನಮ್ಮ ಫಸ್ಟು ಅಡ್ಡ ಆಚಾರ್ಯ ಕಾಲೇಜಿಗೆ ಬಂದಾಗ. ಸೊ ಫೈನಲಿ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ನಾನು ಕಾಲೇಜಿಗೆ ಹೋಗಿ ಬಂದು 10-15 ಡೇಸ್ ಆಗಿದೆ. ಯಾಕೆ ನಾನು ಈ ವಿಡಿಯೋ ಎಡಿಟ್ ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಈ ವಿಡಿಯೋ ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಕಾಲೇಜಿಗೆ ಹೋಗಿದ್ದು ನನಗೆ ಎಕ್ಸಾಕ್ಟಾಗಿ ಡೇಟ್ ನೆನಪಿಲ್ಲ. ಬಟ್ ಕಾಲೇಜಿಗೆ ಹೋಗಿ ಬಂದಮೇಲೆ ನನ್ನ ಫ್ರೆಂಡ್ ಅಕ್ಕನ ಮದುವೆಗೆ ಹೋಗಿ ಬಂದೆ ಗೈಸ್. ಅವ್ರ ಮದುವೆ ಇದ್ದಿದ್ದು May 30th. ಅದಕ್ಕೂ 2-3 ಡೇಸ್ ಬ್ಯಾಕ್ ನಾನು ಕಾಲೇಜಿಗೆ ಹೋಗಿ ಬಂದೆ. ಅದಾದಮೇಲೆ ಹೀಗೆ ಸ್ವಲ್ಪ ಯೂನಿವರ್ಸಿಟಿಗೆ ಓಡಾಡೋದು ಸ್ವಲ್ಪ ಕೆಲಸ ಇತ್ತು. ಇದರಲ್ಲಿ ಟೆನ್ಷನಲ್ಲಿ ಮರ್ತೋದೆ. ಆ್ಯಂಡ್ ಆಮೇಲೆ ನಾನು ನನ್ನ ಫ್ರೆಂಡ್ ಅಕ್ಕನ ಮದುವೆಗೆ ಹೋಗಿ ಬಂದೆ. ಅದರದ್ದು ವ್ಲಾಗ್ ಮಾಡಿದ್ದೀನಿ, ಎಡಿಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇದು ಯಾಕೆ ನಾನು ಅಪ್ಲೋಡ್ ಮಾಡಿಲ್ಲ ಅಂತಲೇ ಗೊತ್ತಿಲ್ಲ. ಇವತ್ತು ಯಾಕೆ ನಾನು ಈ ವಿಡಿಯೋನ ಎಡಿಟ್ ಮಾಡಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಅಂದರೆ, ಫೋನ್ ಸ್ಟೋರೇಜ್ ಫುಲ್ಲಾಗಿದೆ. ಹಾಗಾಗಿ ಆ ಸ್ಟೋರೇಜ್ನ ಕ್ಲಿಯರ್ ಮಾಡಲಿಕ್ಕೆ ಓಲ್ಡ್ ಫೋಟೋಸು ಅಥವಾ ಏನಾದರೂ ಅನ್ವಾಂಟೆಡ್ ಫೋಟೋಸು, ಸ್ಕ್ರೀನ್ಶಾಟ್ಸ್ ಏನಾದರೂ ಇತ್ತು ಅಂದರೆ ಡಿಲೀಟ್ ಮಾಡೋಣ ಅಂತ ಗ್ಯಾಲರಿ ನೋಡಿದಾಗ ಗೊತ್ತಾಯಿತು ಈ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಗೆ ಇತ್ತು. ಆವಾಗ ಆ ಕ್ಲಿಪ್ಪಿಂಗ್ಸ್ ನೋಡಿದಾಗ ನೆನ್ಪು ಮಾಡಿಕೊಂಡು ಫೈನಲಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.